ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್. ಸೊ ಇವತ್ತು ಲಾಸ್ಟ್ ವ್ಲಾಗ್ ಕಂಟಿನ್ಯೂಷನ್, ಅಂದರೆ ಭಾನುವಾರ ಬೆಳಗ್ಗೆ ಮೀನ್ಸ್ ಆ ವಿಡಿಯೋ ನೀವೆಲ್ಲ ನೋಡಿದರೆ, ಸೊ ಇದು ಅದರ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ಇಲ್ಲಿ ನಮ್ಮ ಮನೆ ಪಕ್ಕದ ಜಾಗ ನೀವೆಲ್ಲ ವಿಡಿಯೋಲಿ ನೋಡೇ ಇರ್ತೀರ. ಸೊ ಅದನ್ನು ಇವಾಗ ಸ್ವಲ್ಪ ಕ್ಲೀನ್ ಮಾಡಿಸ್ತಾ ಇದ್ದೀವಿ. JCB ಬಂದಿತ್ತು. ಸೊ ಜೊತೆಗೆ ಎಲ್ಲ ನೀಟಾಗಿ ಕಾಂಪೌಂಡ್ ಹತ್ತಿರಕ್ಕೆ ಮಣ್ಣೆಲ್ಲ ಸರ್ಸ್ಕೊತಾ ಇದ್ದೀವಿ. ಯಾಕಂದರೆ ಸ್ವಲ್ಪ ಕಾಂಪೌಂಡ್ ಬಿಗಿ ಬರುತ್ತೆ ಅಂತ ನಮ್ಮ ಮಾವ ಹೇಳಿದ್ರು, ನಮಗೂ ಗೊತ್ತಿಲ್ಲ. ಆ್ಯಂಡ್ ಅದಾದಮೇಲೆ ಇಲ್ಲಿ ಗ್ರೌಂಡ್ ಥರ ಮಾಡ್ಕೊತಾ ಇದ್ದೀವಿ. ಯಾಕೆ ಅಂದರೆ ಇವಾಗ ಮಕ್ಕಳಿಗೆ ಸಮ್ಮರ್ ಎಲ್ಲ ಇರೋದ್ರಿಂದ ಇಲ್ಲಿ ಇಲ್ಲಿ ಹೋಗ್ಬಿಡ್ತಾನೆ ಇಶ್ಯೂ. ಸೊ ಅದಕ್ಕೆ ಇಲ್ಲೇ ಮಕ್ಕಳೆಲ್ಲ ಆಟ ಆಡ್ಬೋದು. ಜೊತೆಗೆ ನಮ್ಮ ಯಜಮಾನ್ರು ಫ್ರೆಂಡ್ಸ್ ಎಲ್ಲ ಸೇರಿ ಐಡಿಯಾ ಮಾಡಿ ಎಲ್ಲ ಕ್ಲೀನ್ ಮಾಡಿಸ್ಕೊತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನೆಕ್ಸ್ಟು ಗ್ರೌಂಡು ನೆಟ್ಟೆಲ್ಲ ಹಾಕಿ ಶಟಲ್ ಕಾಕ್ ಆಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇದು ಸಂಡೇ ವ್ಲಾಗ್, ಸೆಕೆಂಡ್ ವ್ಲಾಗ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಈಗ ಆಲ್ರೆಡಿ ವ್ಲಾಗ್ ಬೆಳಗಿನ ಬ್ರೇಕ್ಫಾಸ್ಟ್ ರೂಟೀನ್ದು ರೆಡಿ ಆಗಿರುತ್ತೆ. ಬೆಳಗ್ಗೆ ಮುದ್ದೆ ತಿಂದ್ಬಿಟ್ಟು ನಿದ್ದೆ ಗೊತ್ತಾಯಿತು ನಿಮಗೆ. ಗ್ರೌಂಡ್ ರೆಡಿ ಮಾಡಿಸ್ಕೊಂಡಿದ್ದಾರೆ ನಮ್ಮ ಯಜಮಾನ್ರು. ಯಾಕೆ ಗ್ರೌಂಡ್ ಶಟಲ್ ಕಾಕ್ ಆಡೋಕ್ಕೆ ಇವ್ರ ಫ್ರೆಂಡ್ಸು ಅಲ್ವಾ ಎಲ್ಲ ಸೇರಿ ಇಲ್ಲೇ ನಮ್ಮ ಮನೆ ಪಕ್ಕ ರೆಡಿ ಮಾಡಿಸ್ಕೊಂಡಿದ್ದಾರೆ. ಅಂದರೆ ಸಮ್ಮರ್ ಬರ್ತಿದ್ದಾರೆ, ಮಕ್ಳಿಗೂ ಕೂಡ ಆಟ ಆಡೋಕ್ಕಾಗುತ್ತೆ. ಯಶು ಫ್ರೆಂಡ್ಸು ಎಲ್ಲರೂ ಅಷ್ಟೇ. ಸೊ ಇವತ್ತು ಎಷ್ಟನೇ ತಾರೀಕು ಅಂದರೆ ಮಾರ್ಚ್ 3. ಪಲ್ಸ್ ಪೋಲಿಯೋ ಇದೆ ಇವತ್ತು. ನಾನು ಮರ್ತೋಗ್ಬಿಟ್ಟಿದ್ದೆ. ನೆನ್ನೆವರೆಗೂ ನೆನಪಿತ್ತು, ಬಟ್ ಇವತ್ತು ಮರ್ತೋಯ್ತು. ಸುಬ್ಬಗೆ ಬೆಳಗ್ಗೆನೇ ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಬೆಳಗ್ಗೆ ಅಡುಗೆ ಮಾಡೋ ರುಟೀನಲ್ಲೆಲ್ಲ ಮರ್ತೋಗ್ಬಿಟ್ಟಿದ್ದೀನಿ. ನಮ್ಮಮ್ಮ ಫೋನ್ ಮಾಡಿ ಹೇಳಿದ್ರು, ಮಗುಗೆ ಹಾಕಿಸ್ತಾ ಅಂತ ಕೇಳಿದ್ರು. ಆವಾಗಲೇ ಗ್ಯಾಪ್ ಆಗಿದ್ದು. ಆಮೇಲೆ ಇವಾಗ ಮಲಗಿದ್ದಾನೆ, ಆಮೇಲೆ ಕರ್ಕೊಂಡೋಗಿ ಹಾಕ್ಸ್ತೀನಮ್ಮ ಅಂತ ಹೇಳಿದೆ. ನಮ್ಮಮ್ಮ ಹಾಕ್ತಾ ಇದ್ದಾರೆ ಅಂತ. ಅಂದರೆ ಅವರು ವರ್ಷ ಹಾಕ್ತಾರಲ್ಲ, ನಮ್ಮಮ್ಮಗೆ ಇನ್ನೂ ಒಂದು 2-3 ವರ್ಷ ಸರ್ವೀಸ್ ಇದೆ. ಸೊ ನಮ್ಮಮ್ಮ ಎವ್ರಿ ಟೈಮ್ ಯಶುಗೆ ಹಾಕ್ಸುವಾಗಲೂ ಅಷ್ಟೇ ಫೋನ್ ಮಾಡಿ ಹೇಳೋರು. ಸುಬ್ಬುಗೆ ಇದು ಫಸ್ಟ್ ಪಲ್ಸ್ ಪೋಲಿಯೋ. ಅಂದರೆ ಅವ್ನು ಮುಕ್ತಾಗ ಹಾಕಿರ್ತಾರೆ ಏನೋ ಅನ್ಕೋತೀನಿ, ಹಾಕಿರ್ತಾರೆ. ಬಟ್ ಇದು ಫಸ್ಟ್ ಪಲ್ಸ್ ಪೋಲಿಯೋ. ಅವನಿಗೆ ಹಾಕಿಸ್ಬೇಕು. ಅವನು ಎದ್ದೇಳಿ ಎದ್ಮೇಲೆ ಡ್ಯಾಡಿ ಜೊತೆ ಕಲಿಸ್ತೀನಿ. ಸೊ ಹಾಗೆ ನನಗೆ ಒಬ್ಬರು ರಿಕ್ವೆಸ್ಟ್ ಮಾಡಿದರು ಪಲ್ಸ್ ಪೋಲಿಯೋ ಬಗ್ಗೆ ಹೇಳಿ ಅಂತ. ಸೊ ನಾನು ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ನೀವು ಇನ್ನೂ 3 ದಿನ ಇರುತ್ತೆ, 3ನೇ ತಾರೀಕಿಂದ 6ನೇ ತಾರೀಕುವರೆಗೂ ನೀವು ನಿಮ್ಮ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಏನಾದರೂ ಹಾಕ್ಸಿಲ್ಲ ಅಂದರೆ ಖಂಡಿತ ಹಾಕ್ಸಿ. ಮಕ್ಕಳಿಗೆ ನೆಕ್ಸ್ಟು ಆಗುವಂಥ ಅಂಗವೈಕಲ್ಯತೆಯನ್ನು ತಡೆಗಟ್ಟಬೋದು ಪಲ್ಸ್ ಪೋಲಿಯೋಯಿಂದ ಅಂತ ಹೇಳ್ಬೋದು. ಸೊ ಇದಿಷ್ಟು ಫ್ರೆಂಡ್ಸ್, ನಾನು ಹಾಕ್ಸೋಕೆ ಹೋದಾಗ ತೋರಿಸ್ತೀನಿ. ಹಾಗೆ ಈ ವ್ಲಾಗಲ್ಲಿ ನನ್ನ ಸ್ಕಿನ್ ಕೇರ್ ರೂಟೀನ್ ಕೂಡ ಶೇರ್ ಮಾಡ್ತೀನಿ. ಓಕೆನಾ? ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಒಂದು ವ್ಲಾಗ್ ಎಡಿಟ್ ಮಾಡಿ ಪೋಸ್ಟ್ ಮಾಡಿ ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್, ಅಂಗನವಾಡಿಗೆ ಬಂದು ಸುಬ್ಬುಗೆ ಪಲ್ಸ್ ಪೋಲಿಯೋ ಹಾಕ್ಸಿ. ಜ್ಯೂಸ್ ನೇಲ್ ಪಾಲಿಶ್ ತೋರಿಸ್ಬಿಡಪ್ಪ ನಿಂದ. ಇಲ್ಲಿ ಈ ಕೈ. ಜ್ಯೂಸ್ ಹೌದು. ಬಾಯ್ ಬಾಯ್. ಸೊ ಫ್ರೆಂಡ್ಸ್, ಸುಬ್ಬುಗೆ ಪಲ್ಸ್ ಪೋಲಿಯೋ ಹಾಕ್ಸಿ ಮನೆಯಲ್ಲಿ ಸ್ವಲ್ಪ ಊಟ ಎಲ್ಲ ಮಾಡಿ ನಾವು ಸಂಜೆ ಒಂದು 4 ಗಂಟೆಗೆ ಬಂದ್ವಿ ಅಲ್ವಾ? 4 ಗಂಟೆಗೆ ಬಂದ್ವಿ. ಸೊ ಬಂದು ಸ್ಟಾಕ್ ಬಂದಿತ್ತು, ಸ್ಟಾಕ್ ಚೆಕ್ ಮಾಡಿಕೊಂಡೆ. ಜೊತೆಗೆ ಪಾರ್ಸೆಲ್ಸ್ ಪ್ಯಾಕ್ ಮಾಡೋದಿತ್ತು. ಸೊ ಪಾರ್ಸೆಲ್ಸ್ ಕೂಡ ಪ್ಯಾಕ್ ಮಾಡಿದೆ. ಇನ್ನೊಂದು ಸ್ವಲ್ಪ ಮಾಡಬೇಕು, ಆಗ್ತಾಯಿಲ್ಲ, ನನಗೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಯಿತು. ಸೊ ಅದಕ್ಕೆ ನಾಳೆ ಮಾಡೋಣ ಅಂತ ಸುಮ್ಮನೆ ಆಗಿದ್ದೀನಿ. ಮತ್ತು ಸ್ಟಾಕ್ ಬಂದಿತ್ತು, ಸ್ಟಾಕ್ಗೆಲ್ಲ ಬಿಲ್ ಹಾಕ್ಸಿ ನೀಟಾಗೆಲ್ಲ ಆರ್ಗನೈಸ್ ಮಾಡಿದ್ದೀನಿ. ಮತ್ತು 1-2 ವೀಡಿಯೋ ಕೂಡ ಮಾಡಿದ್ದೀನಿ. ಸೊ ಇದನ್ನು ನಾಳೆ ನಮ್ಮ ಹುಡುಗಿ ಎತ್ತಿಟ್ಕೊಳ್ಳಿ ಅಂತ ಬಂದ್ಬಿಟ್ಟಿದ್ದೀನಿ. ಪಾಪ ಅವಳು ಸ್ವಲ್ಪ ಬೇಗ ಓದಲಿ ಇವತ್ತು. ಸೊ ಅದಕ್ಕೆ. ಸೊ ಇವತ್ತು ಸಂಡೇ ಅಲ್ವಾ? ಸೊ ಅವ್ರಿಗೂ ಸ್ವಲ್ಪ ಏನಾದರೂ ನಾನ್ ವೆಜ್ ಪ್ರಿಪೇರ್ ಮಾಡೋದಿರುತ್ತೆ ಅದಕ್ಕೆ. ಸೊ ಅಷ್ಟೇ ಫ್ರೆಂಡ್ಸ್. ಇದೊಂದು ಸ್ಯಾರಿ ತಗೊಂಡಿದ್ದೀನಿ ನೋಡಿ, ಪ್ಯೂರ್ ಆರ್ಗ್ಯಾನ್ಸಾ. ನನಗೆ ಇದು ವೀವರ್ ಕಡೆಯಿಂದ ತುಂಬ ಇಷ್ಟ ಆಗಿತ್ತು ನನಗೆ, ಅದಕ್ಕೆ ಅದನ್ನು ತರಿಸ್ಕೊಂಡಿದ್ದೆ. ಸೊ ಇದರಲ್ಲಿ ಕಲರ್ಸ್ ಕೂಡ ಇದೆ. ಅಂದರೆ ಸ್ವಲ್ಪ ಪ್ಯೂರ್ ಆರ್ಗ್ಯಾನ್ಸ್ ಆಗಿರೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಬೀಳುತ್ತೆ. ಸೊ ಯಾರಿಗಾದ್ರೂ ಬೇಕಂದರೆ ಹೇಳಿ ತರಿಸ್ಕೊಡ್ತೀನಿ. ಸೊ ಅದು 3500 ಪ್ಲಸ್ ಏನೋ ಆಗುತ್ತೆ.
ನಾನು ಬೇಕು ಅಂದರೆ ತರಿಸ್ಕೊಡ್ತೀನಿ, ಬಟ್ ಅದು ಪ್ಯೂರ್ ಆರ್ಗ್ಯಾನ್ಸಾ. ಸಖತ್ತಾಗಿದೆ ಸ್ಯಾರಿ, ಫ್ಯಾಬ್ರಿಕ್ ಆಗಿರ್ಬೋದು, ಥ್ರೆಡ್ ವರ್ಕ್ ಇದೆ ಆಲ್ ಓವರ್ ದ ಸ್ಯಾರಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಲ್ಲ. ಸೊ ಇದರಲ್ಲಿ ಕಲರ್ಸ್ ಕೂಡ ಇದೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ 3500 ಪ್ಲಸ್ ಆಗುತ್ತೆ. ಸೊ ಇದ್ರೆ ನನಗೆ ಮೆಸೇಜ್ ಮಾಡಿ, ಓಕೆನಾ. ಸೊ ಇಷ್ಟೇ ಫ್ರೆಂಡ್ಸ್, ಇವಾಗ ಹೊರಡೋದು, ಸ್ವಲ್ಪ ಸ್ಟಿಚಿಂಗ್ ಕೊಡಬೇಕು ನಮ್ಮ ಟೈಲರ್ಗೆ, ಡಿಸೈನ್ ಎಲ್ಲ ಹೇಳಿ ನಾನು ಹೋಗಬೇಕು. ಸೊ ಅಷ್ಟೇ, ಮನೆಗೆ ಹೋದ್ಮೇಲೆ ಹಾಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಸೊ ನಾನು ಬೆಳಗ್ಗೆ ಹೇಳಿದ್ದೆ ನಮ್ಮ ಅತ್ತೆಗೆ ಮಾತ್ರ ಚಿಕನ್ ತಗೊಬಂದು ಗ್ರೇವಿ ಮಾಡಿದ್ದಿತ್ತು ಅಂತ. ಅವ್ರು ಸ್ವಲ್ಪ ಜಾಸ್ತಿನೇ ಚಿಕನ್ ತಗೊಬಂದಿದ್ರು. ಸೊ ಅದಕ್ಕೆ ಅದನ್ನು ಫ್ರೀಸ್ ಮಾಡಿಬಿಟ್ಟು ಎತ್ತಿಟ್ಟಿದ್ದೆ. ಸೊ ಶಾಪಿಂದ ಬಂದಮೇಲೆ ಬೆಳ್ಳುಳ್ಳಿ ಕಬಾಬ್ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ಇನ್ಸ್ಟಾಗ್ರಾಮ್ ಎಲ್ಲಿ ನೋಡಿದ್ರು ಬೆಳ್ಳುಳ್ಳಿ ಕಬಾಬ್ ಚಟಪಟ ಒನ್ ಮೋರ್ ಇದೆ. ಸೊ ಅದಕ್ಕೆ ನಾನೀಗ ಆಲ್ರೆಡಿ ಬೆಳ್ಳುಳ್ಳಿ ಕಬಾಬ್ ವಿಡಿಯೋನ ಒಂದು 5-6 ತಿಂಗಳ ಹಿಂದೆ ನನ್ನ ಚಾನಲಲ್ಲಿ ಶೇರ್ ಮಾಡಿದ್ದೆ. ಬಟ್ ಸ್ಟಿಲ್ ನಾನು ಅದು ತುಂಬ ದಿನ ಆಗಿತ್ತು ಟೇಸ್ಟ್ ಮಾಡಿ. ಸೊ ಅದಕ್ಕೆ ಇವಾಗ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ನಾನು ಏನು ತೋರಿಸ್ದೆ ಮಿಕ್ಸಿ ಜಾರ್ಗೆ ಹಾಕಿದ್ದೋ ಅದನ್ನೆಲ್ಲ ನಾನು ತರ್ತರಿಯಾಗಿ ರುಬ್ಬಿ ಗ್ರೈಂಡ್ ಮಾಡಿ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಕರಿಬೇವು ಹಾಕೋಬೇಕಾಗಿತ್ತು. ಕರಿಬೇವು ಕಿತ್ಕೊಂಬರೋಕ್ಕೆ ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು. ಸಂಜೆ ಹೊತ್ತು ಗಿಡಕ್ಕೆ ಕೈ ಹಾಕ್ಬಾರ್ದು ಅಂತಾರೆ. ಜೊತೆಗೆ ನಮ್ಮ ಮನೆ ಸುತ್ತಮುತ್ತ ಹಾವುಗಳ ಕಾಟ ಜಾಸ್ತಿ ಹೋಗ್ಬಿಟ್ಟಿದೆ, ಅದಕ್ಕೆ ಭಯಕ್ಕೆ ನಾನು ಹೋಗಲಿಲ್ಲ. ಆ್ಯಂಡ್ ಅದಾದಮೇಲೆ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ಥರ ಒಂದು ದೊಡ್ಡ ಪಾತ್ರೆಗೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆ 2 ಟೀ ಸ್ಪೂನಷ್ಟು ಮೈದಾ, 4 ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್, 2 ಟೀ ಸ್ಪೂನಷ್ಟು ಕಡಲೆ ಹಿಟ್ಟು, 1 ಟೇಬಲ್ ಚಮಚದಷ್ಟು ಅಕ್ಕಿ ಹಿಟ್ಟು, ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮೊಸರು, ಕಸೂರಿ ಮೇಥಿ ಇದೆಲ್ಲ ಹಾಕ್ಕೊಂಡು ಚಿಕನ್ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ನಿಂಬೆಹಣ್ಣಿನ ರಸ ಹಾಕಿ ಮತ್ತೆ ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಟಿದ್ದೆ. ಸೊ ಹಾಗೆ ಇನ್ನೊಂದು ಸ್ವಲ್ಪ ಚಿಕನ್ ಎತ್ತಿಟ್ಕೊಂಡು ಅದರಲ್ಲಿ ಚಿಲ್ಲಿ ಚಿಕನ್ ಕೂಡ ಮಾಡಿದ್ದೆ. ಆ ರೆಸಿಪಿ ರೆಕಾರ್ಡ್ ಮಾಡೋಣ ಅಂದ್ಕೊಂಡೆ, ಬಟ್ ನಮ್ಮ ಅತ್ತೆ ಹತ್ರ ಒಂದು ಸ್ವಲ್ಪ ಮಾತುಕತೆ ಮಾಡಿಕೊಂಡು ಆ ರೆಸಿಪಿ ರೆಕಾರ್ಡ್ ಮಾಡೋದೇ ಮರ್ತೋಗ್ಬಿಟ್ಟೆ. ಸೊ ನೋಡ್ಬೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ. ಈಗ ಆಲ್ರೆಡಿ ತುಂಬ ಜನ ರೆಸಿಪಿ ಟ್ರೈ ಮಾಡಿರ್ತೀರ, ನಾನು ಸ್ವಲ್ಪ ಲೇಟಾಗಿ ಟ್ರೈ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಒಂದೇ ಒಂದು ಮೊಟ್ಟೆ ಹಾಕ್ಕೊಂಡಿದ್ದೀನಿ, ಅವರು ಒಂದೇ ಒಂದು ಮೊಟ್ಟೆ ಹಾಕಿದ್ರು ಅದಕ್ಕೆ. ಸೊ ಇದಕ್ಕೆ ಇನ್ನೊಂದು ಸ್ವಲ್ಪ ಏನಾದರೂ ನಿಮಗೆ ಗ್ರೇವಿ ಥರ ಆಗೋಕ್ಕೆ ಕಷ್ಟ ಆಗುತ್ತೆ, ಅಂದರೆ ಸೆಮಿ ಬ್ಯಾಟರ್ ಥರ ಆಗೋಕ್ಕೆ ಕಷ್ಟ ಆಗುತ್ತೆ, ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಮ್ಮ ಮೊಸರು ಕೂಡ ಹಾಕಿರೋದ್ರಿಂದ ಬ್ಯಾಲೆನ್ಸ್ ಆಯಿತು. ಸೊ ನೋಡ್ಬೋದು ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಚಿಕನ್ ಹಾಕಿ ಮೇಲಿಂದ ನಿಂಬೆಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡಿ ನೆನೆಯೋಕೆ ಇಟ್ಕೊಂಡು ಒಂದು ಅರ್ಧ ಗಂಟೆ ಆದಮೇಲೆ ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡಿಕೊಂಡ್ರೆ ಬೆಳ್ಳುಳ್ಳಿ ಕಬಾಬ್ ರೆಡಿ ಆಗುತ್ತೆ. ನಾನು ಸ್ವಲ್ಪ ಬೆಳ್ಳುಳ್ಳಿ ಫ್ಲೇವರ್ ಜಾಸ್ತಿ ಇರಲಿ ಅಂತ ಜಾಸ್ತಿನೇ ಹಾಕ್ಕೊಂಡಿದ್ದೆ, ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ಸುಮಾರು ಒಂದು 2 kg ಅಷ್ಟು ಚಿಕನ್ ಇದೆ. ಸೊ ನಮ್ಮನೇಲಿ ನಾರ್ಮಲಾಗಿ ಅರ್ಧ kg 1 kg ಎಲ್ಲ ಮಾಡಲ್ಲ, ಯಾಕಂದರೆ ತುಂಬ ಜನ ಇರೋದ್ರಿಂದ ಸಾಕಾಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಮಾಡ್ತೀವಿ ಯೂಶಲಾಗಿ. ಮತ್ತು ತಿಂದರೆ ತೃಪ್ತಿಯಾಗಿ ತಿನ್ನಬೇಕು. ಸೊ ಅದು ದುಡಿಯೋದೇ ತಿನ್ನೋಕ್ಕೆ ಅನ್ನೋ ಕಾನ್ಸೆಪ್ಟ್ ನಮ್ಮ ಮನೇಲಿ ಅಷ್ಟೇ. ಸೊ ನೋಡಿ ಚಿಕನ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಒಂದು ಅರ್ಧ ಗಂಟೆ ಬಿಟ್ಟಿದೆ. ಅಷ್ಟರಲ್ಲಿ ಕ್ಯಾಪ್ಸಿಕಮ್ ಎಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಚಿಲ್ಲಿ ಚಿಕನ್ ರೆಸಿಪಿ ಕೂಡ ಇದರಲ್ಲೇ ಶೇರ್ ಮಾಡೋಣ ಅಂತ ಹೇಳಿ, ಬಟ್ ಸ್ವಲ್ಪ ಏನೋ ಮಾತುಕತೆಯಲ್ಲಿ ಅದು ರೆಸಿಪಿ ಮಾಡಿದೆ, ಬಟ್ ರೆಕಾರ್ಡ್ ಮಾಡೋದನ್ನು ಮಾತ್ರ ಮರ್ತೋದೆ ಅಷ್ಟೇ. ಹಾಗೆ ಒಣಗೋಗಿರೋದು ಒಂದೇ ಒಂದು ನಿಂಬೆಹಣ್ಣಿತ್ತು, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸೊ ನಿಂಬೆಹಣ್ಣು ಜಾಸ್ತಿ ಇದ್ದರೆ ಒಂದು ಸ್ವಲ್ಪ ಚೆನ್ನಾಗೇ ರಸ ಹಾಕ್ಕೊಳ್ಳಿ, ಟ್ಯಾಂಗಿ ಫ್ಲೇವರ್ ಕೂಡ ಬರುತ್ತೆ, ಚೆನ್ನಾಗಾಗುತ್ತೆ. ಸೊ ಇವಾಗ ಕೈಯಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಎಲ್ಲ ನೀಟಾಗಿ ಕಬಾಬ್ ಅಂದರೆ ಚಿಕನ್ ಪೀಸಸ್ಗೆಲ್ಲ ಹಿಡಿಬೇಕಲ್ಲ. ಸೊ ಅದಕ್ಕೆ ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡು ಅರ್ಧ ಗಂಟೆ ಇದನ್ನು ರೆಸ್ಟ್ ಮಾಡಿದ್ದೀನಿ ಅಷ್ಟೇ, ಓಕೆನಾ. ಸೊ ನೆಕ್ಸ್ಟು ನಾನಿಲ್ಲಿ ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿಗೆ ಇಟ್ಕೊಂಡು ಒಂದೊಂದೇ ಪೀಸ್ನ ಎಣ್ಣೆಗೆ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಚಿಕನ್ ಗ್ರೇವಿ ಮಾಡಿದ್ದೆ, ಅದೇ ನಮ್ಮ ಅತ್ತೆ ಅವ್ರ ಅಮ್ಮ ಇಬ್ರಿಗೂ ಆಗಿತ್ತು. ಸೊ ಇವಾಗ ಮತ್ತೆ ಚಿಕನ್ ಗ್ರೇವಿ ಮಾಡೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ. ನೋಡ್ಬೋದು ಅಲ್ಲಿ ಕ್ಯಾಪ್ಸಿಕಮ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕನ್ ಗ್ರೇವಿ ಮಾಡೋಕ್ಕೆ. ಸೊ ನಾನು ಯೂಶಲಿ ಮಾರ್ಕೆಟ್ಗೆ ಹೋದರೆ ಏನೆಲ್ಲ ಬೇಕೋ ಅದನ್ನು ಒಂದೇ ಸರಿ ತೊಗೊಬಿಟ್ಟು ಬರ್ತೀನಿ. ಈವನ್ ಗ್ರಾಸರಿ ಕೂಡ ಕೆಳಗಡೆ ಮನೆಗೆ ನಾನೇ ಶಾಪ್ ಮಾಡ್ತಾ ಇರೋದ್ರಿಂದ ಇವಾಗ ಏನು ಬೇಕು ಏನು ಬೇಡ ಅಂತ ನಂಗೆ ಗೊತ್ತಿರುತ್ತೆ. ಸೊ ಒಂದು ಸರಿ ಹೋದರೆ ಎಲ್ಲನೂ ತೊಗೊಬಿಟ್ಟು ಬಂದುಬಿಡ್ತೀನಿ. ಸೊ ಆ ಥರ ಹಂಗೆ ನಾನು ಕಬಾಬ್ ಮಾಡ್ತಾ
ಈ ಯಶ್ವಶಿ ನಂಬರ್ಗೆ ಒಂದಷ್ಟು ಕ್ವೆರೀಸ್ ಬರ್ತಾಯಿತ್ತು. ಸೊ ಅದಕ್ಕೂ ಕೂಡ ರೀಪ್ಲೈ ಮಾಡ್ತಾ ಆ ಕಬಾಬ್ನ ಡೀಪ್ ಫ್ರೈ ಮಾಡ್ತಾಯಿದ್ದೆ. ಸುಬ್ಬುಗೆ ಆಲ್ರೆಡಿ ನಿದ್ದೆ ಬಂದಿತ್ತು. ಅವನಿಗೆ ನಮ್ಮ ಅತ್ತೆನೇ ಊಟ ಮಾಡಿಸಿದ್ರು. ಸೊ ನಾವು ಮಲಗ್ಸೋಕೆ ಹೋಗಬೇಕಾಗಿತ್ತು. ಮಲಗ್ಸೋಕೆ ಹೋದರೆ ಇದು ಲೇಟಾಗಿಬಿಡುತ್ತೆ, ಮತ್ತು ನಮ್ಮ ಮನೇಲಿ ಊಟ ಲೇಟ್ ಆದರೆ ಎಲ್ಲರಿಗೂ ಕೋಪ ಬರುತ್ತೆ. ಅದಕ್ಕೆ ಇದು ಮಾಡಿಬಿಟ್ಟೆ ಆಮೇಲೆ ಹೋಗೋಣ ಅಂತ ಸುಮ್ಮನಾದೆ. ಅಷ್ಟರಲ್ಲಿ ಸುಬ್ಬು ಕೂಡ ಓಡಾಡಿಕೊಂಡು ಕಿಚನ್ ಹತ್ರ ಬಂದಿದ್ದ, ಮತ್ತು ನಮ್ಮ ಅತ್ತೆನೂ ಬಂದರು. ಹಾಗೆ ಒಂದು ವಿಚಾರಕ್ಕೆ ನನಗೂ ನಮ್ಮ ಅತ್ತೆಗೂ ಸ್ವಲ್ಪ ಆರ್ಗ್ಯುಮೆಂಟ್ ಆಯಿತು. ಅಂದರೆ ನನಗೂ ಕೋಪ ಬರುತ್ತೆ, ನನಗೂ ಮನುಷ್ಯತ್ವ, ಮನಸ್ಸು, ಭಾವನೆಗಳು ಎಲ್ಲ ಇದೆ. ಒಂದು ಥಿಂಗ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದು ಫ್ಯಾಮಿಲಿಯಲ್ಲಿ ಅಥವಾ ಒಂದು ಮನೇಲಿ ಇದ್ದಾಗ ಅವ್ರು ಸರಿ ನಾವು ತಪ್ಪು, ನಾವು ಸರಿ ಅವ್ರು ತಪ್ಪು ಅಂತ ಹೇಳೋದಕ್ಕಿಂತ ಕೆಲವು ಮನೇಲಿರುವಂಥ ಮನಸ್ಸುಗಳ ಭಾವನೆಗಳಿಗೆ ಬೆಲೆ ಕೊಡುವಂಥ ಮನುಷ್ಯರು ಮುಖ್ಯ ಆಗ್ತಾರೆ. ಸೊ ಆ ಥರ ವಾತಾವರಣ ಇಲ್ಲದೇ ಇದ್ದಾಗ ಮನ್ಸಿಗೆ ಸ್ವಲ್ಪ ಹರ್ಟ್ ಆಗೋದಂತೂ ಖಂಡಿತ. ಸೊ ನನಗೂ ಅದೇ ಥರ ಆಗಿತ್ತು. ಸೊ ನಾನು ಅದನ್ನು ನಮ್ಮ ಅತ್ತೆ ಹತ್ರ ಕೇಳ್ತಾ ಇದ್ದೆ ಅಷ್ಟೇ. ಸೊ ನನಗೂ ನನ್ನ ಭಾವನೆಗಳಿಗೂ ಯಾರಾದರೂ ಒಬ್ಬರು ಬೆಲೆ ಕೊಡಬೇಕು, ಅಥವಾ ನನ್ನ ಮನಸ್ಸನ್ನು ಯಾರಾದರೂ ಒಬ್ಬರು ಅರ್ಥ ಮಾಡ್ಕೋಬೇಕು ಅನ್ನೋಂಥ ಕೆಲವೊಂದಷ್ಟು ಇರುತ್ತೆ ಎಕ್ಸ್ಪೆಕ್ಟೇಷನ್. ಅದೇ ಎಕ್ಸ್ಪೆಕ್ಟೇಷನ್ ಹರ್ಟ್ಸ್ ಅಂತಾರಲ್ಲ, ಅದೇ ಥರ ಎವ್ರಿ ಟೈಮ್ ನನಗಾಗೋದು. ಸೊ ಅದರಿಂದ ಸ್ವಲ್ಪ ಬೇಜಾರಾಗಿತ್ತು. ಅದಕ್ಕೆ ನಮ್ಮ ಅತ್ತೆ ನಾನು ಕೇಳ್ತಾ ಇದ್ದೆ, ಯಾಕೆ ಹಿಂಗಾಯ್ತು, ಯಾಕೆ ಹಂಗಾಯಿತು ಅಂತ. ಮತ್ತು ನನಗೆ ಚಿಕ್ಕ ವಿಷಯಕ್ಕೂ ಕೋಪ ಬರೋದಂತೂ ನಿಜ, ಬಟ್ ಮನ್ಸಲ್ಲಿ ನಾನೇನು ಇಟ್ಕೊಳ್ಳಲ್ಲ ಅನ್ನೋದು ಕೂಡ ಅಷ್ಟೇ ನಿಜ ಅಂತ ನಾನು ನಂಬಿದ್ದೀನಿ. ಯಾರಿಗೆ ಹೆಂಗೋ ನಂಗೆ ಗೊತ್ತಿಲ್ಲ. ಅದರಿಂದ ನನಗೆ ಏನೇನು ಅನಿಸಿತ್ತೋ ಅದನ್ನೆಲ್ಲ ನಮ್ಮ ಅತ್ತೆ ಹತ್ರ ಡೈರೆಕ್ಟಾಗಿ ಹೇಳ್ಬಿಟ್ಟು ನಾನು ಕೋಪ ಬಂದಾಗ ಕಿರ್ಚಾಡ್ತೀನಿ, ಕೂಗಾಡ್ತೀನಿ. ಅಟ್ ದ ಎಂಡ್ ಒಂದು ಹಾಫ್ ಆನ್ ಅವರ್ 1 ಅವರ್ಗೆ ನಮ್ಮ ಅತ್ತೆನ ಮತ್ತೆ ಹೋಗ್ಬಿಟ್ಟು ಮಾತಾಡಿಸ್ತೀನಿ. ಸೊ ಇದು ನಮ್ಮ ಬಾಂಡಿಂಗ್. ಎಷ್ಟೇ ಕೋಪ ಇದ್ದರೂ, ಎಷ್ಟೇ ಇದ್ದರೂ ಅವ್ರು ನಮ್ಮ ಅತ್ತೆ, ನನ್ನ ಅತ್ತೆ ದೊಡ್ಡ ಸೊಸೆ ಅನ್ನೋದು ಯಾರೂ ದೂರ ಮಾಡೋಕ್ಕಾಗದೇ ಇರುವಂಥ ಒಂದು ರಿಲೇಷನ್ಶಿಪ್. ಸೊ ಅಷ್ಟೇ ಫ್ರೆಂಡ್ಸ್. ಏನಾಯಿತು ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವ್ಲಾಗು ನಾಳೆ ಕೂಡ ಕಂಟಿನ್ಯೂ ಆಗುತ್ತೆ. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್.